ಚಿನಿಮಾಗೆ ಮತ್ತು ದೀರುಗೆ ಹೇರ್ ಕಟ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ. ದೀರು ಎಲ್ಲಿಗೆ ಹೋಗ್ತಾ ಇರೋದು? ಕಟಿಂಗ್ ಮಾಡಿಸ್ಕೊಳಕ್ಕೆ. ರಾಶಿ ರಾಶಿ ಹಣ್ಣಾಗಿದ್ದಾರೆ, ನೋಡಿದಾಗೆಲ್ಲ ನನಗೆ ಹೊಟ್ಟೆ ಉರಿತಾ ಇದೆ. ಯಾವ್ದು ಇದಾ? ಇದಾ? ಫ್ರೆಂಡ್ಸ್, ಇವತ್ತು ಚಿನಿಮಾಗೆ ಮತ್ತು ದೀರುಗೆ ಹೇರ್ ಕಟ್ ಮಾಡ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವರ ಹೇರ್ ನೋಡಿ ಎಷ್ಟು ಬೇಗ ಬೆಳೆಯುತ್ತೆ ಅಂತ. ಸೊ ರೀಸೆಂಟಾಗಿ ನಾನು ಮಾಡಿಸ್ಕೊಂಡು ಬಂದಿದ್ದು ನಮ್ಮ ಚಿನಿಮಾಗೆ ಹೇರ್ ಕಟ್ ಅಲ್ಲ, ಕಣ್ಣಿಗೆ ಬೀಳ್ತಾ ಇದೆ ಪಾಪ. ಸೊ ಅದಕ್ಕೆ ಇನ್ನೂ ಒಂದು ಕೆಲವು ದಿವಸ ಇಷ್ಟೇ ಇಲ್ಲ ಮೇಂಟೈನ್ ಮಾಡೋಣ ಅಂತ ಇವತ್ತು ಕಟ್ ಮಾಡ್ಸೋಕ್ಕೆ ಹೋಗಬೇಕು. ದೀರು ನಿನ್ನ ಹೇರ್ ಅವನಿಗೂ ಅಷ್ಟೇ ಬೇಗನೆ ಬೆಳೆದು ಬಿಡುತ್ತೆ. ಈ ಸಲ ಸಣ್ಣಕ್ಕೆ ಮಾಡಿಸ್ಬಿಡ್ಬೇಕು ದೀರುಗೆ, ಅಲ್ಲ ದೀರು? ಹೋಗೋಣ ಹೇರ್ ಕಟ್ಟಿಗೆ, ಹೋಗೋಣ. ಹಾಂ, ಹೇರ್ ಕಟ್ ಮಾಡೋಣ ದೀರು. ನಿನ್ನ ಕ್ಯಾಪ್ ಇಲ್ಲಿದೆ, ಬಾ. ಕ್ಯಾಪ್ ಬೇಕಾ? ಯಾವ ಕ್ಯಾಪ್ ಬೇಕು ನಿಂಗೆ? ಅಲ್ಲಿದೆ ನೋಡು, ಅಲ್ಲೊಂದು ಬಿದ್ದಿದೆಲ್ಲ, ಅದು ಬೇಡ. ಮತ್ತೆ ಹಾಂ, ಯಾವ್ದು ಇದಾ? ಇದಾ? ಮತ್ತೆ ಇರೋದೇ ಇಷ್ಟಲ್ಲ, ಅದೆಲ್ಲ ಕ್ಯಾಪ್ ಅಲ್ಲ, ಅದು ಕ್ಯಾಪ್ ಅಲ್ಲ, ಅದು ಕೆಳಗೆ. ಅದು ತಗೋ. ಮತ್ತೆ ಯಾವ್ದು ಬೇಕು? ಟೈಮ್ ಆಯಿತು, ಬಾ ಹೋಗೋಣ. ಅದು ಬೇಕಾ? ಹ್ಞೂ, ಹಾಂ, ಏನಂದೆ? ಹಾಕು. ಇನ್ನೇನು ಎಲ್ಲರೂ ತಿಂಡಿ ತಿನ್ಕೊಂಡು ಹೊರಟಿದ್ದೀವಿ. ಬೆಳಗ್ಗೆನೇ ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ. ಅಲ್ಲಿ 1 ಅವರ್ ಮೇಲೇ ಹೋಗ್ಬಿಡುತ್ತೆ ಟೈಮ್. ದೀರು ಎಲ್ಲಿಗೆ ಹೋಗ್ತಾ ಇರೋದು? ಕಟಿಂಗ್ ಮಾಡಿಸ್ಕೊಳಕ್ಕೆ. ಓಕೆನಾ? ಕಟಿಂಗ್ ಮಾಡಕ್ಕೆ ಗಾಡಿ ಬರ್ತಿದ್ಯಾ? ಬಾ, ನೀನು ಇಳಿ. ಚಿನಿಮಾಗೆ ಹೇರ್ ಕಟ್ ಮಾಡಿಸ್ಕೊಳ್ಳೋದಂದರೆ ತುಂಬ ಇಷ್ಟ. ಹಾಗಂತ ಹೇಳಿ ತೀರಾ ಶಾರ್ಟ್ ಮಾಡಿದ್ರೂ ಇಷ್ಟ ಆಗೋದಿಲ್ಲ. ಆ್ಯಂಡ್ ಇವಾಗಂತೂ ನಾನು 3 ಮಂತ್ಸ್ ಒನ್ಸ್ ಕರ್ಕೊಂಡು ಬಂದು ಸ್ವಲ್ಪ ಒಂದು 1/2 ಇಂಚ್ ಅಥವಾ 1 ಇಂಚ್ ಅಷ್ಟು ಕಟ್ ಮಾಡಿಸ್ತಾ ಇರ್ತೀನಿ. ಆ್ಯಂಡ್ ಈ ಇಯರ್ ಅವಳು ಸ್ವಲ್ಪ ಲಾಂಗ್ ಹೇರ್ ಬಿಡ್ತಾಳಂತೆ. ಅವಳಿಗೆ ಮೊಗ್ಗಿನ ಜಡೆ ಹಾಕ್ಕೋಬೇಕು ಒಂದ್ಸಲನಾದರೂ ಅಂತ ಹೇಳಿ ತುಂಬ ಆಸೆ ಇದೆ. ಅದು ಒಂದು ಮಾಡಿಸ್ಬೇಕು ಅವಳಿಗೆ. ಏನದು? ಜುಟ್ಟು ಇನ್ನು ಇವಾಗ ದೀರುಗೆ ಅವನ ಸ್ಮೈಲ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದು. ನನಗೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಮೊದಲೆಲ್ಲ ಅವನು ಹೇರ್ ಕಟ್ ಮಾಡಿಸ್ಕೊಳ್ಬೇಕಂದ್ರೆ ಸ್ವಲ್ಪ ಕಾಡಿಸ್ತಾ ಇದ್ದ, ನಮಗೂ ಭಯ ಆಗೋದು. ಸೊ ಅದು ಬ್ಲೇಡಲ್ಲಿ ಸ್ಕಿನ್ಗೆ ಕಟ್ ಆಗಿಬಿಡತ್ತೆ ಅಂತ. ಬಟ್ ಇವಾಗ ಈ ಥರ ಕೂರಿಸ್ಕೊಂಡ್ರೆ ಆಯ್ತು, ಆರಾಮಾಗಿ ಮಾಡಿಸ್ಕೊಳ್ತಾನೆ. ಮತ್ತು ನಾನೇ ಹೋಗಬೇಕು, ರಾಜು ಹೋಗೋ ಹಾಗಿಲ್ಲ. ರಾಜು ಕೈಯಲ್ಲಿ ಮಾಡಿಸ್ಕೊಳಲ್ಲ ಅವನು, ಹಾಗಾಗಿ ನಾನೇ ಕರ್ಕೊಂಡು ಬರ್ತೀನಿ. ಇನ್ನು ಅದಾದಮೇಲೆ ಸ್ವಲ್ಪ ತರಕಾರಿನೂ ತಗೊಳ್ಳೋಣ, ಅದೇ ರೂಟಿಂದಾನೇ ಅಲ್ವಾ ಬರೋದು ಅಂಥೇಳಿ ಇಲ್ಲೇ ಮಾರ್ಕೆಟಲ್ಲಿ ತರಕಾರಿ ತಗೊಳ್ತಾ ಇದ್ದೀನಿ. ಇನ್ನು ನಾನು ತರಕಾರಿ ತೊಗೊಳಕ್ಕೆ ಪ್ರತಿ ಸಲ ಬಂದಾಗ ಮಕ್ಕಳನ್ನ ಕೂಡ ಕರ್ಕೊಂಡು ಬರ್ತೀನಿ, ಒಂದು ವೇಳೆ ಅವ್ರ ಮನೇಲಿದ್ದರೆ. ಏಕೆಂದರೆ ಮಕ್ಕಳಿಗೆ ಇಲ್ಲಿ ತರ್ತರದ ತರಕಾರಿಗಳನ್ನೆಲ್ಲ ನೋಡಿ ಅವ್ರಿಗೂ ಇದು ತಿನ್ನಬೇಕು ಅದು ತಿನ್ನಬೇಕು ಅಂತ ಅನಿಸುತ್ತೆ. ಆಮೇಲೆ ಕೆಲವೊಂದು ಹಣ್ಣುಗಳ ಬಗ್ಗೆ ಮತ್ತು ತರಕಾರಿಗಳ ಬಗ್ಗೆನೂ ಕೂಡ ಮಕ್ಕಳಿಗೆ ಪರಿಚಯ ಆಗುತ್ತೆ.
ಈ ಮಾರ್ಕೆಟಿಗೆ ಕರ್ಕೊಂಡು ಬರ್ತಾ ಬರ್ತಾ ಮಕ್ಕಳಿಗೆ ಕೆಲವೊಂದು ತರಕಾರಿಗಳು ತುಂಬ ಇಷ್ಟ ಆಗಿದೆ. ಹಾಗೆ ನೆಲ್ಲಿಕಾಯಿ ಅಂದರೆ ತುಂಬ ಇಷ್ಟ, ಹಾಗೆ ತಿಂತಾರೆ. ಫ್ರೆಂಡ್ಸಿನ ಮಾರ್ಕೆಟಿಗೆ ಹೋಗಿ ಬಂದ್ವಲ್ಲ, ಬಂದು ನನಗೆ ಅದು ಚಿಕ್ಕ ಚಿಕ್ಕ ಹೇರೆಲ್ಲ ಬಿದ್ದುಬಿಟ್ಟಿದೆ ಮೇಲೆ. ಒಂಥರ ಹಿಂಸೆ ಆಗ್ತಾಯಿತ್ತು. ಹೋಗಿ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟೆ. ನಾನು ಅಲ್ಲಿಗೂ ಏನು ಒಂದು ಹಳೆ ಟಿ ಶರ್ಟ್ ಹಾಕ್ಕೊಂಡು ಹೋಗಿದ್ದೀನಿ, ಅಂದರೆ ಅದ್ರ ಮೇಲೆ ಹೇರ್ ಬಿದ್ದರೆ ನಿಲ್ಲೋದಿಲ್ಲ, ಉದುರೋಗ್ಬಿಡತ್ತೆ. ಬಟ್ ಆದರೂ ಎಲ್ಲೋ ಇಲ್ಲಿ ಕೆಲವೊಂದು ಹೇರ್ ಎಲ್ಲ ಹೋಗ್ಬಿಟ್ಟಿದ್ದೆಲ್ಲ ಚುಚ್ತಾ ಇದೆ, ಹಿಂಸೆ ಆಗ್ತಾಯಿತ್ತು. ಬಟ್ ಅದಕ್ಕೆ ಹೋಗಿ ಸ್ನಾನನೇ ಮಾಡ್ಕೊಂಬಂದ್ಬಿಟ್ಟೆ. ಇನ್ನು ಬರ್ತಾ ನಾನು ಪೈನಾಪಲ್ಲು ಮತ್ತು ಅದ್ರ ಜೊತೆಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದೆ. ಚಿನಿಮಾಗೆ ಇತ್ತೀಚೆಗೆ ಜಾಮ್ ತುಂಬ ಇಷ್ಟ ಆಗ್ತಾಯಿದೆ. ಚಿನಿಮಾಗೇನು ದೀರಿಗೂ ಇಷ್ಟ ಆಗ್ತಾಯಿದೆ. ನಾನು ಹೊರಗಡೆದೆಲ್ಲ ಜಾಮ್ ತರಲ್ಲ, ಒಂದು ಮನೇಲೇ ಮಾಡ್ತೀನಿ. ಪೈನಾಪಲ್ ಜಾಮ್ ಮಾಡೋಣ ಅಂಥೇಳಿ ಪೈನಾಪಲ್ ಕಾಣಿಸ್ತು, ತೊಗೊಂಡು ಬಂದೆ. ಸೊ ಈಗ ಹೋಗಿ ಅಡುಗೆ ಶುರು ಮಾಡಬೇಕು. ಬೆಂಡೆಕಾಯಿ ತೊಗೊಂಬಂದಿದ್ದೀನಿ. ಬೆಂಡೆಕಾಯಿಂದ ಒಂದು ಸಿಂಪಲ್ ರೆಸಿಪಿ ನಿಮಗೆ ತೋರಿಸ್ತೀನಿ. ಬಟ್ ಇದು ನಿಮಗೆ ರುಚಿ ಪಾಕಶಾಲೆಯಲ್ಲಿ ಸಿಗತ್ತೆ ರೆಸಿಪಿ, ಕಂಪ್ಲೀಟ್ ರೆಸಿಪಿ. ಆ್ಯಂಡ್ ಇದು ಶುಂಠಿ ಒಣಗಿತ್ತು, ಒಂದು ಸೈಡ್ ಎತ್ತಿಟ್ಬಿಟ್ಟಿದ್ರು ಅವರು. ಮೊಳಕೆ ಬಂದಿದ್ದೆಲ್ಲ ಅಂತ ಸರಿ ನಮ್ಮ ತೋಟಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಸ್ವಲ್ಪ ಇಸ್ಕೊಂಡು ಬಂದಿದ್ದೀನಿ. ನೋಡಿಲಿ, ತೋಟಕ್ಕೆ ಹೋದಾಗ ಇದನ್ನು ತೊಗೊಂಡೋಗಿ ಹಾಕ್ಬಿಟ್ರೆ ಆಯಿತು, ಬರುತ್ತೆ. ಸರಿನಾ, ಈಗ ಹೋಗಿ ಅಡುಗೆ ಶುರು ಮಾಡ್ತೀನಿ ನಾನು. ಫ್ರೆಂಡ್ಸ್, ಇನ್ನೇನು ಮಧ್ಯಾಹ್ನಕ್ಕೆ ಬೆಂಡೆಕಾಯಿ ಹಾಕಿ ಮೊಸರು ಹಾಕಿ ಪಲ್ಯ ಮಾಡಿದ್ದೀನಿ. ಸೊ ಇದು ಒಂದು ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಜನರು ಮಾಡ್ತಾರೆ ಇದು. ನಾನು ಸಮ್ಮರಲ್ಲಿ ಜಾಸ್ತಿ ಮಾಡ್ತಾ ಇರ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಬೆಂಡೆಕಾಯಿ ಈ ಥರ ಮಾರ್ಕೆಟಿಂದ ಫ್ರೆಶ್ ಆಗಿ ತೊಗೊಂಬರ್ತೀನಲ್ವ, ಆವಾಗಲೇ ಮಾಡಿಬಿಡ್ಬೇಕು, ಆವಾಗಲೇ ಚೆನ್ನಾಗಿರುತ್ತೆ ರುಚಿ. ಅದು 1-2 ದಿವಸ ಫ್ರಿಜ್ಜಲ್ಲಿಟ್ಟು ಆಮೇಲೆ ಮಾಡೋಕ್ಕೆ ಹೋಗ್ಬಾರ್ದು. ಹಿಂಗೆ ತಂದು ಹಿಂಗೆ ಮಾಡಿಬಿಡ್ಬೇಕು. ಸೊ ಅದಕ್ಕೆ ಫ್ರೆಶ್ ಆಗಿ ಬೆಂಡೆಕಾಯಿ ಕಾಣಿಸ್ತು. ಸರಿ, ಇನ್ನು ರೆಸಿಪಿನೂ ಆಗತ್ತೆ, ನಮಗೂ ತಿನ್ನೋಕ್ಕಾಗತ್ತೆ ಅಂತ ಹೇಳಿ ಮಾಡಿಬಿಟ್ಟೆ. ಇನ್ನು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗೋಣ ಅಂಥೇಳಿ ಬಾಲ್ಕನಿಗೆ ಬಂದೆ. ಇಲ್ಲಿ ಕೂತ್ಕೊಂಡ್ರೆ ಸಾಕು, ನಿದ್ದೆನೇ ಬಂದುಬಿಡುತ್ತೆ ನನಗೆ. ಜೊತೆಗೆ ಇವ್ರೂ ನೋಡ್ಕೊಂಡಂಗಿರುತ್ತೆ, ನಾನು ಸ್ವಲ್ಪ ರೆಸ್ಟ್ ಮಾಡ್ದಂಗಿರುತ್ತೆ ಅಂತ ಹೇಳಿ ಕೂತ್ಕೊಂಡಿದ್ದೀನಿ. ಇತ್ತೀಚೆಗೆ ಇವರಿಬ್ಬರು ಬಾಲ್ಕನಿಯಲ್ಲಿ ಸಿಕ್ಕಾಪಟ್ಟೆ ಆಟಾಡ್ತಾ ಇದ್ದಾರೆ. ಸ್ವಲ್ಪ ದೊಡ್ಡವ್ರು ಬೇರೆ ಆಗಿದ್ದಾರಲ್ವ, ಭಯ ಜಾಸ್ತಿ ಬಾಲ್ಕನಿಯಲ್ಲಿ ಬಿಡೋಕ್ಕೆ. ಅದಕ್ಕೆ ಯಾರಾದರೂ ಒಬ್ಬರು ಇಲ್ಲಿ ಜೊತೆಗಿರ್ತೀವಿ. ಅಲ್ಲ, ನೀನು ಮನೆ ಬೇಕು ಅಂತ ಹೇಳಿ ಹಠ ಮಾಡಿ ಕೊಡಿಸ್ಕೊಂಡೆ. ಮತ್ತೆ ಅದೇ ಬಾರ್ಬಿಗರ್ಗ ಅಷ್ಟು ದೊಡ್ಡ ಮನೆ ಇದ್ರು ಅದೇ ಮತ್ತೆ ಅದೇ ಕಾರ್ಡ್ಬೋರ್ಡಲ್ಲೇ ಆಟ ಅಲ್ಲ. ಅದಕ್ಕೆ ಹೇಳದ್, ನಾನು ಏನು ಕೊಡಿಸ್ಬಾರ್ದು ನಿನ್ಗೆ, ಅದ್ರಲ್ಲೇ ಅಡ್ಜಸ್ಟ್ ಆಗ್ತೀಯ ನೀನು. ಸುಮ್ಮನೆ ಅದು ಆಸೆ ಅಷ್ಟೇ. ಬಿರು, ಏನ್ ಮಾಡ್ತಾ ಇದೀಯಾ? ಕಾಫಿ ಮಾಡ್ಕೊಂಡ್ ಬಾ. ಕಾಫಿ ನೀರು ಕೈಲಿ ಕಾಫಿ ಕೊಟ್ಟು ಕಳ್ಸು ನಂಗೆ. ನೀರು ಕಾಫಿ ಎಲ್ಲಿದೆ? ಹೋಗ್ಬಾ. ಸ್ನಾಕ್ಸ್ ಏನಿಲ್ವಾ? ಬಿಸ್ಕೆಟ್ ಏನಿಲ್ಲ ದಿರು? ನಂಗೆ ಬಿಸ್ಕೆಟ್ ಬೇಕು. ಬಿಸ್ಕೆಟ್ ಇಲ್ಲ, ತಗೊಳ್ಳಿ ಬಿಸ್ಕೆಟ್. ಕಿಟ್ಟಿ ಕ್ಯಾಟ್ ಇದು, ಬಿಗ್ ಕ್ಯಾಟ್ ಇದು. ಓಕೆ, ಥ್ಯಾಂಕ್ ಯು. ಪಾರ್ಸಲ್ ಕುಕೀಸ್. ಪಾರ್ಸಲ್. ದಿರು ಕೈಯಲ್ಲಿ ಅಡುಗೆ ಮಾಡ್ತೀನಿ. ದಿರು, ಕುಕಿಂಗ್ ಮಾಡ್ತೀಯಾ? ಕುಕಿಂಗ್ ಮಾಡ್ತೀನಿ. ಏನ್ ಮಾಡ್ತೀವಿ ಕುಕಿಂಗ್? ನೂಡಲ್ಸ್ ಮಾಡ್ತೇನೆ, ಅದ್ರವೆಲ್ಲ ಸ್ಪೆಷಲ್ ಮಾಡ್ತೇನೆ. ನಾನು ಬಿರಿಯಾನಿ ಎಲ್ಲ ಮಾಡ್ತೀನಿ, ಅಪ್ಪನ ಫೇವ್ರೆಟ್. ಧೀರು, ಹೇರ್ ಕಟ್ ಚೆನ್ನಾಗಿದೆ ನಿಂದು, ಚೆನ್ನಾಗಿದೆ. ಥ್ಯಾಂಕ್ ಯು ಅನ್ಬೇಕು ನೀನು. ಹೇಳ, ಹಂಗೆಲ್ಲ ಬಾಯಲ್ಲಿ ಇಟ್ಕೊಬಾರ್ದು, ಗಲೀಜ್. ಥ್ಯಾಂಕ್ ಯು ಅನ್ಬೇಕು. ಧೀರು, ಇನ್ನು ಇವ್ರು ಆಟ ಆಡೋದು ನೋಡ್ಕೊಂಡ್ ಕುತ್ಕೊಳ್ಳೋದೇ ಒಂದ್ ಕೆಲ್ಸ ನಂಗೆ. ಅಂದ್ರೆ ಯಾವಾಗ ಜಗಳ ಆಡಿರ್ತಾರೆ ಯುದ್ಧ ಆಗೋಗ್ಬಿಡತ್ತೆ ನೋಡಿ. ನಿನ್ನೆ ಆಡ್ಬಿಟ್ಟು ಅವ್ಳಿಗೆ ಎಷ್ಟು ಹೋಗ್ಬಿಟ್ಟಿದೆ. ಅದ್ ಇನ್ನೊಂದ್ ಏನ್ ಗೊತ್ತಾ, ಅಷ್ಟಿಬ್ರು ಜಗಳ ಆಡ್ತಾರಲ್ಲ, ವಿನ್ ಆಗದ್ ಮಾತ್ರ ಅವನೇ. ವಿನ್ ಆಗದ್ ಮಾತ್ರ ರಾಜು. ಆ ಜಗಳದಲ್ಲಿ
ವಿನ್ ಆಗೋದ್ ಮಾತ್ರ ಅವನೇ. ಹ್ಮ್ ತಣ್ಣ ಗಾಳಿ ಬೀಸ್ತಾ ಇದೆ, ಹೊರಗಡೆ ಜೋರಾಗಿ ಮಳೆ ಹೊಡಿತು. ಯಪ್ಪ ಹೆಂಗ್ ಬಂತು ಗೊತ್ತಾ ಮಳೆ ಇವತ್ತ, ಆಗ್ಲೇ ಬಿಸಿಲು. ಬಟ್ ಈ ಒಂದು ಬಾಲ್ಕನಿ ಚೆನ್ನಾಗಿದೆ ನಮ್ಗೆ, ಮಳೆ ಬಂದ್ರು ಬಿಸಿಲು ಬಂದ್ರು ಕೂತ್ಕೊಂಡು ನೋಡೋದಿಕ್ಕೆ. ಇಲ್ಲೆಲ್ಲ ಸುತ್ತಲೂ ದೊಡ್ಡ ದೊಡ್ಡ ಮರಗಳಿದೆ, ಚೆನ್ನಾಗಿ ಗಾಳಿ ಬರುತ್ತೆ. ಅಂಡ್ ಇನ್ನೊಂದೇನ್ ಗೊತ್ತಾ, ನಮ್ಮ ಮನೆ ಹತ್ರ ಒಂದು ಬಟರ್ ಫ್ರೂಟ್ ಪ್ಲಾಂಟ್ ಇತ್ತು, ಚಿಕ್ಕದು. ಅಂದ್ರೆ ನಾವು ಬಂದಾಗ ಚಿಕ್ಕದಿತ್ತು, ಈಗ ದೊಡ್ಡ ಮರ ಆಗೋಯ್ದಿತ್ತು. ಅದೇನಾಯ್ತು ಗೊತ್ತಾ, ಸಮ್ಮರ್ಗೆ ಈಗ ಈ ವೈರ್ಗಳೆಲ್ಲ ಇದೆ ಅಲ್ವಾ ಕರೆಂಟಿಂದು, ಅದಕ್ಕೆ ಟಚ್ ಆಗ್ಬಾರ್ದು ಅಂತ ಹೇಳಿ ಅವರು ರೀಸೆಂಟ್ ಆಗಿ ಬಂದು ಎಲ್ಲ ಕಟ್ ಮಾಡೋರು ಸಮ್ಮರ್ಗೆ ಮುಂಚೆ. ನಾನು ಕೂಡ ಹೋಗ್ಲಿ ಬಿಡು, ಅದು ಎಷ್ಟು ದೊಡ್ಡ ಮರ ಆಗಿದೆ, ಫ್ರೂಟ್ ಬರ್ತಾ ಇಲ್ಲಲ್ಲ ಅಂತ ಹೇಳಿ ಸುಮ್ಮನೆ ಆಗಿದ್ದೆ. ಬಟ್ ಏನಾಗಿದೆ ಗೊತ್ತಾ, ಅಂದ್ರೆ ಅವ್ರು ಕಟ್ ಮಾಡಿದ್ಮೇಲೆ ನೋಡ್ಕೊಂಡಿದ್ದೀನಿ, ಮುಂಚೆ ಗೊತ್ತಿದ್ರೆ ನಾನು ಕಟ್ ಮಾಡಕ್ ಬಿಡ್ತಿರ್ಲಿಲ್ಲ. ಅವ್ರು ಮಾಡಿ ಎಲ್ಲ ಬಿಸಾಕ್ ಬಂದ್ಮೇಲೆ ಓಕೆ ಏನ್ ಮಾಡಕ್ಕಾಗತ್ತೆ ಅಂತ ಸುಮ್ಮನಾದೆ. ಫ್ರೂಟು ಬರಲ್ಲ ಅಲ್ವಾ, ಸೊ ನಾನು ಓಕೆ ಅಂತ ಅನ್ಕೊಂಡೆ. ಆದ್ರೆ ಏನಾಗಿದ್ದು ಗೊತ್ತಾ, ನಮ್ಮ ಪಕ್ಕದ ಮನೇಲಿ ಸೇಮ್ ಈ ಗಿಡ ಆ ಗಿಡ ಸೇಮ್ ಒಂದೇ ಸಮಯದಲ್ಲೇ ನೆಟ್ಟಿದ್ದಾರೆ, ಆದ್ರೆ ಅದ್ರಲ್ಲಿ ಫ್ರೂಟ್ ಬಂದ್ಬಿಟ್ಟಿದೆ. ನಂಗಂತೂ ದಿನ ಫ್ರೂಟ್ ನೋಡಿದಾಗೆಲ್ಲ ಬೇಜಾರಾಗತ್ತೆ. ರಾಜು ಏನ್ ಹೇಳ್ತಾರೆ ಗೊತ್ತಾ, ತೋಟದಲ್ಲಿ ಅಷ್ಟೊಂದು ಗಿಡಗಳಿದೆ, ನಾವು ಒಂದು ಗಿಡಕ್ಕೆ ಏನು ಯೋಚನೆ ಮಾಡ್ತೇವೆ, ಕಟ್ ಮಾಡಿದ್ರಲ್ಲ ಆಗೋಯ್ತು ಅಂತ. ಬಟ್ ನಾನ್ ತುಂಬಾ ವೇಟ್ ಮಾಡಿದೆ, ಅದು ಇದು ಗೊಬ್ಬರ ಎಲ್ಲ ಹಾಕ್ಸ್ದೆ, ಆದ್ರೂ ಏನು ಬರ್ಲೇ ಇಲ್ಲ ಅಂತ ಹೇಳಿ ಸುಮ್ಮನಾದೆ. ಬಟ್ ಈ ಸಲ ಹಣ್ಣು ಬಂದಿದೆ ಗಿಡಗಳಲ್ಲಿ. ಗಿಡದಲ್ಲಿ ಸಿಕ್ಕಾಪಟ್ಟೆ ಹಣ್ಣಾಗಿದೆ ಗೊತ್ತಾ, ಒಂದೇ ಒಂದು ಕೊಂಬೆಗೆ ರಾಶಿ ರಾಶಿ ಹಣ್ಣಾಗಿದೆ. ಅದು ನೋಡ್ದಾಗೆಲ್ಲ ನನಗೆ ಹೊಟ್ಟೆ ಉರಿತಾ ಇದೆ. ಯಾಕೆ? ನಮ್ದು ಇದ್ದಿದ್ರೆ ಬರ್ತಿತ್ತಲ್ಲ ಚೆನ್ನಾಗಿ, ಅದಕ್ಕೆ ನಾನೇನ್ ಇದಾಗಿಲ್ಲ. ಸೊ ಅದು ಕಟ್ ಮಾಡಿದಾರಲ್ಲ, ಪೂರಾ ಬುಡಕ್ಕೆ ತೆಗ್ದಿಲ್ಲ, ಅದು ಸ್ವಲ್ಪ ಹಾಗೆ ಬಿಟ್ಟಿದ್ರು, ಅದರಿಂದ ಚಿಗುರೊಡ್ದಿದೆ ಈ ಟೈಮ್ ಕಟ್ ಮಾಡಿದ್ರು. ಅದನ್ನ ಡ್ರಾಫ್ಟೆಡ್ ಮಾಡಿಸ್ಬಿಡ್ಬೇಕು. ನೆಕ್ಸ್ಟ್ ಮಾಡ್ಬೇಕು. ನಾನು ಅದೇ ಇಷ್ಟು ವರ್ಷ ಆಯ್ತು ಏನು ಹಣ್ಣು ಬಂದಿಲ್ಲಲ್ಲ, ಸುಮ್ನೆ ಕಟ್ ಮಾಡಿದಾರಲ್ಲ ಅವರು ಅಂತ ಹೇಳಿ ಸುಮ್ನೆ ಆಗಿದೆ. ಬಟ್ ಈ ವರ್ಷ ಹಣ್ಣು ಬಂದಿರೋದ್ ನೋಡಿ ಬೇಜಾರಾಯ್ತು ನನಗೆ. ನಮ್ ಗಿಡ ಇದ್ದಿದ್ರೆ ಚೆನ್ನಾಗಿ ಬರ್ತಿತ್ತಲ್ಲ. ಏನು ಮಾಡಕ್ಕಾಗಲ್ಲ. ಎಲ್ಲೋ ಹೋಗೋದ್ ನೀನು ಬರೀ ಕಡೆ. ಸರಿ, ನಾನು ಅದು ಗುತ್ತು ತಂದಿದ್ವಲ್ವಾ ಅವತ್ತು ಶಾಪಿಂಗ್ ಹೋದಾಗ, ಅದು ಪೋಣ್ಸಕ್ಕೆ ಆಗ್ಲಿಲ್ಲ. ನೀವಿಬ್ರು ಇಲ್ಲೇ ಆಟಾಡ್ತಾರಿ, ನಾನು ಹೋಗಿ ಮುತ್ತು ಪೋಣ್ಸ್ ಬರ್ತೀನಿ ಆಯ್ತಾ. ಸೊ ಅದನ್ನ ಪೋಣ್ಸಿ ಸರ ಮಾಡ್ಕೊಂಡ್ ಬರ್ತೀನಿ ನೀವು ಹೋಗಿ. ಅಂಡ್ ನನಗೆ ಏನ್ ಅನಿಸ್ತು ಗೊತ್ತಾ, ಈಗ ಆ ಟೈಮ್ನಲ್ಲಿ ಮುತ್ತಿನ ಸರಗಳೆಲ್ಲ ತುಂಬಾನೇ ಟ್ರೆಂಡ್ ಇರೋದು. ಈಗ ಯಾಕೆ ಅದು ಬಿದ್ದೋಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಎಷ್ಟು ಅದರಲ್ಲೆಲ್ಲ ಮಸಾಲ ಹಾಕಿ ಮಿಕ್ಸ್ ಮಾಡಿ ಕೆಡಿಸ್ಬಿಟ್ಟಿದ್ದಾರೆ. ಅದು ಇದು ಮಣಿಗಳೆಲ್ಲ ಹಾಕಿ ಬೇರೆದೆಲ್ಲ. ಹೌದು, ಅದು ಮುತ್ತು ಹಾಗೆ ಹಾಕಿದ್ರೇನೆ ಚಂದ. ನಾನು ಅದೇ ಅನ್ನಿಸ್ತಾ ಇದೆ, ಈಗಿನ ಕಾಲದ ಮಕ್ಳಿಗೆ, ನಾವು ಕೆಲವು ಮಕ್ಳಿಗೆ ನೋಡಿರ್ತಿರಲ್ಲ, ಬರೀ ಕುತ್ತಿಗೆ ಎಲ್ಲ ಖಾಲಿ ಇರುತ್ತೆ. ಈಗ ನಮ್ ಸಿನಿಮಾಗೂ ಹಾಕಿಲ್ಲ. ಗೋಲ್ಡ್ ಅಂತೂ ತಗೊಂಡು ಹಾಕಕ್ಕೆ ಹೆದರಿಕೆ, ಯಾಕೆಂದ್ರೆ ಆ ಗೋಲ್ಡ್ ಬದಲಾಗಿ ಮಕ್ಳುನು ಎತ್ಕೊಂಡು ಹೋಗ್ಬಿಡ್ತಾರೆ ಗೋಲ್ಡ್ ಜೊತೆಗೆ. ಸೊ ಹಂಗಾಗಿ ಅದು ತಗೊಳಕ್ಕೂ ಆಗೋದಿಲ್ಲ, ಮಕ್ಳಿಗೆ ಹಾಕಕ್ಕೂ ಆಗೋದಿಲ್ಲ. ಯಾಕಿಂತ ಪರ್ಲ್ ಜ್ಯುವೆಲ್ರಿ ಹಾಕ್ಬಾರ್ದಲ್ವಾ. ತುಂಬಾ ಅದು ಏನು ಕಳ್ದೋಯ್ತು ಅಂದ್ರೂ ಏನು ಇಲ್ಲ, ಲೈಫ್ ಟೈಮ್ ಇಟ್ಕೊಂಡ್ರೆ ಅದು ಚೆನ್ನಾಗೂ ಇರುತ್ತೆ. ಬೇಡ ಅಂದಾಗ ನಾವು ತೆಗ್ದಿಡ್ಬೋದು, ಮತ್ತೆ ಹಾಕೋಬಹುದು. ಅದು ಚೆನ್ನಾಗಿದೆ ಆಪ್ಷನ್. ಸೊ ತಂದಿಟ್ಕೊಂಡ್ರೆ ಒಳ್ಳೇದು ಹೆಣ್ಮಕ್ಳಿರೋ ಮನೆಗೆ. ನಾನು ಇನ್ಮೇಲೆ ಯಾರಿಗೆ ಏನೇ ಫಂಕ್ಷನ್ ಆದ್ರೂ ಅದೇ ಗಿಫ್ಟ್ ಕೊಡ್ತಿರ್ತೀನಿ. ನನಗೆ ಯಾಕೋ ಅದು ಆಸೆ ಆಗೋಗ್ಬಿಟ್ಟಿದೆ, ಎಲ್ಲರಿಗೂ ಮುತ್ತಿನ ಸರ ಕೊಡ್ಬೇಕು ಅಂತ. ಈಗ ಕಾಮನ್ ಯಾವ್ದಾದ ಕೊಡ್ತೀವಂತೆ, ಮುತ್ತಿನ ಸರ ಕೊಟ್ರೆ ಏನ್ ತಪ್ಪು? ಅವಾಗೆಲ್ಲ ಏನು ರಾಜ ರಾಣಿ ಅವರೆಲ್ಲ ಇದೆ ಅಲ್ವಾ, ನೋಡಕ್ ಹೋಗ್ಬೇಕು ಅಥವಾ ಏನೋ ಮಾತಾಡಕ್ ಹೋಗ್ಬೇಕು ಅಂದ್ರೆ ಅದೇ ತಗೊಂಡ್ ಹೋಗ್ತಿದ್ರಲ್ಲ, ಮುತ್ತು ಹವಳ ಇದೆ ಅಲ್ವಾ ತಗೊಂಡ್. ನಾವು ಈಗ ಟ್ರೆಂಡ್ ಸೆಟ್ ಮಾಡೋಣ ಅಲ್ವಾ. ಹೆಂಗೆ ನನ್ಗೆ ಅನ್ನಿಸ್ತು, ಯಾರಾದ್ರೂ ಹೆಣ್ಮಕ್ಳು ಇದ್ರೆ ಅವ್ರಿಗೆ ಅದನ್ನ ಗಿಫ್ಟ್ ಮಾಡ್ಬೇಕು ಅಂತ. ನೆಕ್ಸ್ಟ್ ಯಾರಾದ್ರೂ ಮನೆಗೆ ಅದನ್ನೇ ಗಿಫ್ಟ್ ಕೊಡ್ತೀನಿ. ಅಂದ್ರೆ ಈಗ ಪ್ಲಾಸ್ಟಿಕ್ ಬಂದ್ಬಿಡ್ತಲ್ಲ ಮಧ್ಯದಲ್ಲಿ, ಸಿರಾಮಿಕ್ ಪ್ಲಾಸ್ಟಿಕ್ ಎಲ್ಲ ಮಿಷನ್ ಅಲ್ಲಿ ಮುತ್ತುಗಳು ತಯಾರು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಹೆವಿ ಮಾಡ್ಬಿಟ್ರೆ ಅದನ್ನ. ಅದ್ ಮಾಡಿ ಈಗ ಮುತ್ತುಗಳು ಹೊರಗಡೆ 5,000 6,000 ಹಂಗ್ ಸಿಗುತ್ತೆ ಒಂದ್ಸರ. ಬಟ್ ಇಲ್ಲಿ 5 ರೂಪಾಯಿ 10 ರೂಪಾಯಿಗೂ ಸಿಗುತ್ತೆ. 5 ರೂಪಾಯಿ 10 ರೂಪಾಯಿಗೆ ನಾರ್ಮಲ್ ಸರನೇ ಸಿಕ್ಕಲ್ಲ. 5 ರೂಪಾಯಿ 10 ರೂಪಾಯಿ ಸಿಗುತ್ತಲ್ಲ ಮುತ್ತಿನ ಸರ, ಹಳೇದು ಎಲ್ಲೆಲ್ಲ ಹಾಕಿರ್ತಾರ. ಇಲ್ಲಪ್ಪ, ಈಗ ಅದಿಲ್ಲ. 50 ರೂಪಾಯಿ 100 ರೂಪಾಯಿ. ಹೌದಾ? ನಾನ್ ಮೈ ವಿಲೇಜ್ ಲೈಫಿಗೆ ಆಯ್ತು ತಗೋ, 50 ರೂಪಾಯಿ 100 ರೂಪಾಯಿಗೂ ಸಿಗುತ್ತೆ. 5,000 ಯಾಕೆ ಕೊಡ್ಬೇಕು ಸೇಮ್ಗೆ ಅಂತ ಇದೇ ತಗೊಂತಾರ.
ಬಟ್ ಮುತ್ತುನ ಯಾವ್ದು ಬಂದ್ರು ಬೇರೆ ಮುತ್ತುಗಳು ಆರ್ಟಿಫಿಷಿಯಲ್ ಅದನ್ನ ಬೀಟ್ ಮಾಡಕ್ಕಾಗಲ್ಲ. ಅದು ಬೇರೆ ಲೆವೆಲ್ ಅಂತಾನೆ ಹೇಳ್ಬೋದು. ಅದ್ ಪೋಣಿಸಿದ ಮೇಲೆ ತೋರಿಸ್ತೀನಿ ನಿಮ್ಗೆ. ಬಟ್ ಇದ್ರ ಲುಕ್ಕೇ ಬೇರೆ ಅಲ್ವಾ, ಅದೇ ಬೇರೆ ಬ್ರೈಟ್ನೆಸ್ ಅಂತಾನೆ ಹೇಳ್ಬೋದು. ಹಾಕೊಂಡಾಗ ಅದು ಫೀಲೇ ಬೇರೆ ಇರೋದು. ಫೀಲೇ ಬೇರೆ ಇರುತ್ತೆ, ಕೂಲ್ ಇರುತ್ತೆ, ಬ್ರೈಟ್ನೆಸ್ ಬೇರೆ ಬರುತ್ತೆ. ಅದರಿಂದ ಏನೋ ಬೆನಿಫಿಟ್ಸ್ ಇದೆ ಅಲ್ವಾ ತುಂಬಾ. ಇದೆ ಅಂತಾರ. ರಿಯಲ್ ಮುತ್ತು ಹಾಕೋದ್ರಿಂದ ಏನೋ ಬೆನಿಫಿಟ್ಸ್ ಇದೆ. ಏನೋ ಕಾಮ್ ಆಗಿರ್ತಾರೆ ಅಂತ ಕೇಳಿದೆ ನಾನು. ಕಾಮು ವೈಟ್ ಇದ್ರೆ ವೈಟ್ ಅಲ್ಲ, ಪೀಸ್ಫುಲ್. ಅದ್ಯಾವ್ದೋ ಕೊರಿಯನ್ ಡ್ರಾಮಾಸ್ ಅಲ್ಲಿ ನೋಡಿದೆ, ಮುತ್ತು ಒಂಥರ ಪೀಸ್ ನ ಕ್ರಿಯೇಟ್ ಮಾಡತ್ತೆ ಅಂತ. ಹೌದಾ? ನೋ ನೋ ನೋ, ಹೊಡಿಬಾರ್ದಪ್ಪ, ಹೊಡಿಬಾರ್ದು. ಕಾಲ್ ಇರ್ಬೇಕು ಯಾರಾದ್ರೂ. ಸುಮ್ನೆ ಕೆಣ್ಕದ ಅವಳನ್ನ, ಸುಮ್ನೆ ಕೆಣ್ಕದಲ್ಲ. ಕಟಾಕ್ ಬಿಡ್ತೀನಿ ಆಗ್ಬೇಕು. ನಿಮ್ಗೆ ಇನ್ನೊಂದೇನ್ ಗೊತ್ತಾ, ಹಿಂಗೇನಾದ್ರೂ ಅಂದ್ಬಿಡ್ತೀನಲ್ಲ ನಾನು, ನೀನ್ ಮಾತಾಡ್ಬೇಡ, ಹೋಗು ಒಳಗೆ ಅಂತಾನೆ. ಸೊಕ್ಕಿರು ಬಿಡ ಹಂಗೆ, ಹೋಗು ಒಳಗೆ. ದೊಡ್ಡ ಮಾತಾಡ್ತಾನೆ ಹಂಗೆ, ದೊಡ್ಡ ಮಾತಾಡ್ತಾನೆ ಹಂಗೆ. ಹೋಗು ನೀನು ಹೋಗು ಒಳಗೆ ಹೋಗು ಒಳಗೆ ಅಂದೆ. ಮಾತಾಡ್ಬೇಡ ನೀನು ನನ್ನ ಹತ್ರ. ಜಗಳ ಮಾಡ್ತೀಯ ಮತ್ತೆ ಅವಳ ಹತ್ರ. ಹೊಡಿಬಾರ್ದು ಅಕ್ಕ ಅಂತ ಹೇಳಿಲ್ವಾ? ಯಾಕೆ ಹೊಡ್ದಿದ್ದು ಅಕ್ಕನ? ಅಂದರೆ ಕೂದಲು ಇಟ್ಕೊಂತ. ನಾನು ಇಟ್ಕೊಳ್ಳ, ನೀನು ಕೂದಲು ಹಿಂಗೆ ಇಟ್ಕೊಳ್ಳ, ಕೂದಲು ಹಿಂಗೆ ಇಟ್ಕೊಳ್ಳ. ಒಂದು ಮುಖ ನೋಡಿ ಎಷ್ಟು ಸಿಟ್ಟು ಬರುತ್ತೆ ಗೊತ್ತಾ ಅವನಿಗೆ. ಬಾ ಚೋಟ್ ಮೆಣಸಿನ್ಕಾಯಿ ನೋಡಿಲ್ಲ ಹೊಡಿ. ಮೆಣಸಿನ್ಕಾಯಿ ಹಿಡ್ಕೊಂಡಂತೆ. ಹಂಗೆಲ್ಲ ಮಾತಾಡ್ಬಾರ್ದು ನೀನು. ಇಡ್ತೀಯ? ನಾನು ಇಟ್ಬಿಡ್ತೀನಿ ನಿಂಗೆ ಕಣ್ಣಲ್ಲಿ. ನಾನು ಕಣ್ಣಲ್ಲ ಇಡ್ತೀನಿ ನಿಂಗೆ. ನಾನು ಇಡ್ತೀನಿ ನಿಂಗೆ. ನಾನು ನಿಂಗೆ ಇಡ್ತೀನಿ ನೋಡು. ಫ್ರೆಂಡ್ಸ್, ಇನ್ನು ಸರ ರೆಡಿ ಮಾಡಿದೆ ನೋಡಿ. ಇದು 2 ಲೇಯರ್ ಮಾಡಿದ್ದೀನಿ, ಮತ್ತು ಇದು 1 ಲೇಯರ್ ಮಾಡಿದ್ದೀನಿ. ಈ ಕಡೆ ಬಾ ನೀನು. ಸಿನಿಮಾ ಬಾಯ್ಲಿ ಹಾಕಿ ನೋಡೋದ. ಸೊ ಈ ಥರ ಚಿಕ್ಕದು ಇದು ಬರುತ್ತಲ್ವಾ ತಿರ್ಪು, ಅದನ್ನು ಹಾಕ್ತಿದ್ದಾನೆ. ಚೆನ್ನಾಗಿದೆ ಆಗತ್ತೆ ಹುಡುಗಿ, ಇಷ್ಟ ಆದರೆ ಸಾಕು. ಹಂಗಂದ್ರೆ ಅಲ್ಲಾಡಲ್ಲ ಅದು. ಹಾಕು. ಇದು ಸಿನಿಮಾಗೆ ಸಖತ್ತಾಗಿದೆ ಅಲ್ಲ. ಲಂಗ ಬ್ಲೌಸ್ಗೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಅಯ್ಯೋ ಇನ್ನ ಒಂದು ಸರ ಎಲ್ಲಿದೆ? ಇದು ನನಗೆ ಮಾಡ್ಕೊಂಡೆ. ಹಾಕೋ. ಇದು ನಮ್ಮ ಇದೇನ ರಾಜ್ಕುಮಾರ ನಾನೇನ ಹಿಂಗೆ ಈ ಸರ ಹಾಕ್ಕೊಂಡ್ರೆ ರಾಜ್ಕುಮಾರ ಅಂತೆ. ನಾನು ರಾಜಕುಮಾರ ಅಂತೆ. ಟಿವಿಯಲ್ಲಿ ನೋಡಿ ಕಲ್ತಿರೋದಂತೆ. ಶಾರ್ಟ್ ಆಯ್ತೇನಲ್ಲ ಸ್ವಲ್ಪ? ಶಾರ್ಟ್ ಆಯ್ತಾ? ಇಲ್ಲ ಚೆನ್ನಾಗಿದೆ. ನಿನಗೆ ಸೂಪರ್ ಇದೆ ಶರಣ್. ನಿನ್ನ ಫೇಸ್ಗೆ ಇದು ತುಂಬ ಚೆನ್ನಾಗಿ ಇದಾಗಿದೆ, ಶೂಟ್ ಆಗಿದೆ. ನೋಡ್ಕೊಡ್ತೀನಿ, ಹಾಕೊಂಡ್ಬರ್ತೀನಿ. ಸಿನಿಮಾ ಡ್ರೆಸ್ ಅದು ಶೂಟ್ ಆಗ್ತಾ ಇಲ್ಲ, ಬಟ್ ಈ ಡ್ರೆಸ್ಗೆ ಅದು ಸೂಪರ್ ಇದೆ. ಸೂಪರ್. ಸ್ವಲ್ಪ ಶಾರ್ಟ್ ಆಯ್ತು ಅನ್ನಿಸ್ತಾ ಇದೆ. ಸ್ವಲ್ಪ ಇಲ್ಲ ಸರಿ ಹೋಗುತ್ತೆ. ಬೇರೆ ಡ್ರೆಸ್ಗೆ ಇದು ಬಟ್ ಶಾರ್ಟ್ ಆಗುತ್ತೆ. ಹೌದು, ಚಿನಿವಾಗೆ ಹಾಕ್ಬಿಡದ. ಇನ್ನೊಂದು ಟೈಮ್ ಹೋಗಿ ಇನ್ನೊಂದು ತಗೊಂಡ್ಬಿಡ. ಬಟ್ ಸೂಪರ್ ಇದೆ, ಕ್ಲೀನ್, ಒಂಥರ ಫೇಸ್ಗೆ ಗ್ಲೋ ಬರ್ತಾ ಇದೆ. ಅದನ್ನು ಹೇಳ್ತಾ ಇದ್ರು, ಇದು ಹಾಕಿದ್ರೆ ಫೇಸ್ಗೆ ಗ್ಲೋ ಕೂಡ ಬರುತ್ತಂತ ನಾವು ವೇರ್ ಮಾಡಿದಾಗ.
ಗ್ಲೋ ಬರುತ್ತಂತೆ. ಪ್ಯೂರಿಟಿ ಅಂಡ್ ಪೀಸ್. ನನ್ನ ಪ್ರಕಾರ ಮಕ್ಕಳಿರೋ ಮನೆಯಲ್ಲಿ ಒಂದೊಂದು ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ, ಅವ್ರಿಗೂ ಇಷ್ಟ ಆಗುತ್ತೆ. ನಾವು ಹಾಕೋಬೋದು ಹಂಗೆ. ಇದಕ್ಕೆ ಒಂದು ಪೆಂಡೆಂಟ್ ಹಾಕೊಂಡ್ಬಿಟ್ರೆ ನೀವು ಸ್ಯಾರಿಗಳಿಗೂ ಕೂಡ ಪೆಂಡೆಂಟ್ ಏನೋ ಚೆನ್ನಾಗಿರಲ್ಲ ಅನ್ಸುತ್ತೆ. ಸ್ಯಾರಿಗಳಿಗೆ ತುಂಬ ಚೆನ್ನಾಗಿರುತ್ತೆ. ಹೌದಾ? ಬಟ್ ಇದೆ ಫುಲ್ ಕ್ಲೀನ್ ಆಗಿ ಚೆನ್ನಾಗಿದೆ. ಸ್ವಲ್ಪ ಶಾರ್ಟ್ ಆಯ್ತು ಅನ್ನಿಸ್ತು ಅಷ್ಟೇ. ಓಕೆ, ಚಿನಿಮಗೆ ಹಾಕ್ಬಿಡ್ದೆ ಅಷ್ಟೇ. ಇದು ಒಂಥರ ಚೆನ್ನಾಗಿದೆ. ಸರಿ ಫ್ರೆಂಡ್ಸ್, ಇನ್ನು ಇವತ್ತಿನ ಬ್ಲಾಗ್ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.